ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್ ನಮ್ಮ ಮನೇಲಿ ಅರ್ಧ ಪಾತ್ರೆ ಸೌಂಡಿಗೆ ಅರ್ಧ ಬೇಗ ಎದ್ಬಿಡ್ಬೇಕು. ಹಂಗೆ ಪಾತ್ರೆ ನೋಳೆ ಡ್ರಮ್ ಸೆಟ್ ರೇಂಜಿಗೆ ಹಂಗೆ ಲಗ ಅಂತ ಹೊಡಿತಾನೆ ಇರ್ತಾರೆ. ಇಲ್ಲಿ ನೋಡ್ರಿ, ಆಲ್ರೆಡಿ ನನಗಲ್ಲಿ ನೆಲ್ಲಿಕಾಯಿ ಜ್ಯೂಸು, ಟಿಫನ್ನು ಎಲ್ಲ ಆಲ್ರೆಡಿ ರೆಡಿ ಐತೆ. ಇಲ್ಲಿ 10:10 ಆಗ್ಬಿಟ್ಟೈತೆ ಗೈಸ್, 10:30 ಆಗೈತೆ. ಕೆಲಸ ಇದ್ದರೆ ಒಂದು ಲೆಕ್ಕ ಗೈಸ್, ಕೆಲ್ಸಕ್ಕೆ ಹೋಯ್ತಿಲ್ಲ ಹಂಗಾಗಿ ಅಷ್ಟೇ. ಇಲ್ಲಾಂದರೆ ಇಷ್ಟೊತ್ತಿಗಲ್ಲೇ ಆಲ್ರೆಡಿ ನಾನು ಕೆಲಸದಲ್ಲಿ ಇದ್ಬಿಡ್ತಿದ್ದೆ. ಏನೋ ಬ್ಯಾಡ್ ಲಕ್, ಕೆಲಸ ಬಿಟ್ಬಿಟ್ಟಿದ್ದೀನಿ. ಬಟ್ ನೀವೇನಾದರೂ ಆ ಥರ ಕೆಲಸ ಬಿಡೋಂಗಿದ್ರೆ ಮುಂದೆ ಯಾವ್ದಾದ್ರು ಒಂದು ಕೆಲಸ ನೋಡ್ಕೊಂಡು ಆಮೇಲೆ ನೀವೊಂದು ಕೆಲಸ ಬಿಡ್ರಿ. ಇಲ್ಲಾಂತಂದರೆ ಹೆವಿ ಸ್ಟ್ರಗಲ್ಲು. ಬಿಟ್ಟಾಗೇನೋ ಚೆನ್ನಾಗಿರ್ತದೆ, ಒಂದು ವಾರ ಆದಮೇಲೆ ನಿಮಗೆ ಏನಾದರೂ ಎಕ್ಸ್ಪೆನ್ಸಸ್ಸಿಗೆ ಏನಾದರೂ ಬೇಕಂತಂದರೆ ಅವಾಗ ಹೊಡ್ತಾ ಬೀಳ್ತದೆ ನೋಡಿ. ಇನ್ನೊಂದೇನಪ್ಪ ಅಂದರೆ ನಾನು ಹೋಗಲ್ದೆ ಡಿಗ್ರಿ ಇಟ್ಕೊಂಡು ಹೋಗಿ ಅಲ್ಲಿ ಇಲ್ಲಿ ಎಲ್ಲ ಥರನೂ ಹೋಗಲ್ದೆ. ಡಿಗ್ರೀಸ್ ಆವಾಗ ಗೊತ್ತಾಯಿತು, ಡಿಗ್ರೀಸ್ ಓನ್ಲಿ ಸರ್ಟಿಫಿಕೇಟ್, ಸ್ಕಿಲ್ ಇದ್ದರೆ ಕೆಲಸ, ಇಲ್ಲಾಂದರೆ ನೋ ಯೂಸ್ ಗೈಸ್. ಪಾರ್ಸಲ್ ಬಂದೈತೆ. ನಿಮ್ದೇನು ವಿಡಿಯೋ ಮಾಡಲ್ಲ ಬಿಡೋಣ. ಇಲ್ಲ ಕಟ್ ಮಾಡ್ತೀನಿ ಗೈಸ್. ಪಾರ್ಸಲ್ ಬಂದೈತೆ, ಮೇ ಬಿ ಮೈಕ್ ಅನ್ಕೊತೀನಿ ಗೈಸ್. ನಿಮಗೆ ಫಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಮೈಕು ತರಿಸ್ಕೊಬೇಕು, ಭಾಳ ಯೂಸ್ ಐತೆ. ಈಗ ಎಲ್ಲಾದರೂ ಹೊರಗಡೆ ಹೋದಾಗ ಸ್ವಲ್ಪ ವಾಯ್ಸ್ ಡಿಸ್ಟ್ರಾಕ್ಷನ್ ಆಗ್ತಿರ್ತದಲ್ಲ, ಸೊ ಹಂಗಾಗಿ ಮೈಕ್ ತರಿಸ್ಕೊಂಡಿದ್ದೀನಿ. ಬೇಕಿತ್ತಿದು ಎಲ್ಲಿಗಾದ್ರೂ ಹೊರಗಡೆ ಹೋದಾಗ ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ವಾಯ್ಸ್ದು ಇದು ಆಗ್ತಾಯಿತ್ತು, ಹಂಗಾಗಿ ತರಿಸ್ಕೊಂಡಿದ್ದೀನಿ. ಬನ್ನಿ ಈಗ ಅನ್ಬಾಕ್ಸ್ ಮಾಡುವ ಸಮಯ ಮಾಡುವ. ಎಸ್ ಗೈಸ್, ಮೈಕೆ ಬಂದಿರೋದು. ಕಂಪ್ನಿ ಬಂದುಬಿಟ್ಟು ಹಾಲಿಲ್ಯಾಂಡ್ದು. ಜಾಸ್ತಿ ದಿನದಿಂದ ಆಸೆ ಇತ್ತು ಗೈಸ್. ನಾನು ಪ್ರೊಫೆಷ್ನಲ್ ಕ್ರಿಯೇಟರ್ಸ್ಗಳು ಯಾವ್ಯಾವ ಥರ ಮಾಡ್ತಾರಲ್ಲ ಅದೇ ಥರ ಮಾಡಬೇಕು ಅಂತ ನನಗೂ ಆಸೆ ಇತ್ತು. ಮೈಕ್ ತೊಗೊಬೇಕು ಅಂತ ನಾನು ಫಸ್ಟ್ನೇ ಲಾಗಲ್ಲಿ ಹೇಳಿದ್ದೆ. ಎಲ್ಲಾದರೂ ಹೊರಗಡೆ ಹೋಗಿ ಮಾಡಬೇಕಾದ್ರೆ ಆ ವಾಯ್ಸ್ ಡಿಸ್ಟ್ರಾಕ್ಷನ್ ಇರುತ್ತಲ್ಲ ಗೈಸ್, ಸೊ ಹಂಗಾಗಿ ನನಗೂ ಏನೋ ಒಂಥರ ಪ್ರೊಫೆಷ್ನಲ್ಸು ಯಾವ ಥರ ಮಾಡ್ತಾರಲ್ಲ ಮೈಕ್ ಹಾಕ್ಕೊಂಡು, ಇನ್ನೊಂದು ಅವ್ರ ಕ್ಯಾಮ್ರಾಗೆ ಲೈಟಿಂಗ್ಸು ಫೋಕಸ್ ಆಗೋ ಥರ, ಆ ಥರ ಎಲ್ಲ ಮಾಡಬೇಕು. ಮುಂದೆ ಅದನ್ನು ಮಾಡೋಣ. ಸದ್ಯಕ್ಕೆ ಈಗ ನನ್ನ ಬಜೆಟ್ಗೆ ಏನು ಇದಾಗುತ್ತೋ ಅದನ್ನೇ ಮಾಡೋದು. ಅದು ಬಿಟ್ಬಿಟ್ರೆ ನಾನು ಫಸ್ಟ್ನೇ ಲಾಗ ಬಂದ ತಕ್ಷಣವೇ ಬುಕ್ ಮಾಡಿದೆ. ಫೈನಲಿ ಐ ಗಾಟ್ ಇಟ್ ಗೈಸ್. ಇನ್ನೊಂದೇನಂತಂದರೆ ನೋಡಿರಿ, ಇವರೇ ನಮಗೆ ಸ್ಪಾನ್ಸರ್ಸು, ನಮ್ಮ ಮದರ್ ಇಂಡಿಯಾ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟಿಂಗ್ ಗೈಸ್. ಆದರೂ ಆಲ್ಮೋಸ್ಟ್ ಆಲ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ನನಗೆ ಏನೇ ಬೇಕಿದ್ರು ಏನೇ ಆದರೂ ನಾನೇನಾದರೂ ಕೇಳಿದ ತಕ್ಷಣ ಕೊಡಿಸ್ತಾರೆ. ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು ಮಾಮ್. ಬನ್ನಿ ಹೆಂಗೇನೈತೆ ಏನು ತೋರಿಸ್ತೀನಿ. ಇದರಲ್ಲಿ ನೋಡಿ ಗೈಸ್, 3 ಮೈಕು. ಅದು ಬಿಟ್ಟರೆ ಇಲ್ಲಿ ಕೇಬಲ್ಸ್, ಅದಕ್ಕೆ ಕನೆಕ್ಟಿಂಗು. ಇದು ಐಫೋನ್ದು. ಇನ್ನೊಂದು ಇದು ಸಿ ಕೇಬಲಿಂದು. ನಾರ್ಮಲ್ ಈಗೆಲ್ಲ ಬರೋರೆಲ್ಲ ಸಿ ಕೇಬಲ್ಲೇ. ನಂದು ಹಳೇದು ವರ್ಷನ್ ಐಫೋನ್ದು 14ದು, ಸೊ ಹಂಗಾಗಿ ಆಪ್ಷನಲ್ ಆಗಿತ್ತು, ಇದನ್ನು ಅಂತ ತಗೊಂಡೆ. ಅದು ಬಿಟ್ಟರೆ ಈಗ ನಮ್ಮ ಮದರ್ ಇಂಡಿಯಾ ಆರ್ಡ್ರ್ ಹಾಕ್ಬಿಟ್ಟವ್ರೆ ನಮ್ಮ ರೂಬಿಯ ಕಟಿಂಗ್ ಮಾಡಿಸ್ಕೊಂಬರೋಕ್ಕೆ. ತಿಂಡಿ ತಿನ್ಕೊಂಡು ಅದಕ್ಕೆ ಕಟಿಂಗ್ ಮಾಡಿಸ್ಕೊಂಡು ನಾನು ಒಂದು ಹತ್ರ ಇಂಟ್ರ್ಯೂಗೆ ಹೋಗ್ಬೇಕು. ರಪ್ಪನಾಗಿ ಹೋಗಿ ಅದಕ್ಕೆಲ್ಲ ಕಟಿಂಗ್ ಮಾಡಿಸ್ಕೊಂಬಂದು ಅದಕ್ಕೆ ಮುಂಚೆ ಟಿಫನ್ ಮಾಡಿಕೊಂಡು ಹೋಗೋದ. ಬನ್ನಿ ಈಗ ನಾನು ರೂಬಿ ಸಲೂನ್ ಹತ್ರ ಬಂದಿದ್ದೀವಿ. ನೆಕ್ಸ್ಟು ಪಂಕಾಗಿ ಅದಕ್ಕೆ ಕಟಿಂಗ್ ಮಾಡಿಸ್ಕೊಂಡು ಮನೆ ಹತ್ರ ಬಿಟ್ಟು ಅಲ್ಲಿಂದ ನಾವು ಇಂಟ್ರೂ ಕಡೆಗೆ ಹೋಗೋಣ. ಟೈಮ್ ಬೇರೆ ಇಲ್ಲ, ಇಲ್ಲಿಂದ ಕೆಂಗೇರಿ ಹತ್ರ ಹೋಗಬೇಕು. ಬೇಗ ಹೋಗೋಣ ಬನ್ನಿ. ನನಗೆ ಬೇರೆ ಫುಲ್ ಟೈಮ್ ಆಗಿಬಿಟ್ಟೈತೆ. ನಾನು ಇನ್ನು ಇಂಟ್ರ್ಯೂಗೆ ಬೇರೆ ಹೋಗಬೇಕು. ಇಲ್ಲಿ ಬೇರೆ 2-3 ನಾಯಿಗಳು ಇನ್ನೂ ವೇಟಿಂಗಲ್ಲವೆ. ನಮ್ಮದು ಇದು 3ನೇದು. ಏನು ಮಾಡೋದಂತಲೇ ಗೊತ್ತಾಯ್ತಲ್ಲ. ರಿಕ್ವೆಸ್ಟ್ ಮಾಡಿದ್ದೀನಿ ಅವರಿಗೆ ಸ್ವಲ್ಪ ಬೇಗ ಅಂತ, ಹ್ಞೂ ಅಂತ ಹೇಳಿದ್ದಾರೆ ಗೈಸ್. ಕೊನೆಗೂ ಕಟಿಂಗ್ ಮಾಡಿಸ್ಕೊಂಬಂದ್ವಿ. ನೋಡಿ ಅಲ್ಲಿ ಫುಲ್ ಬಾಡಿ ಮಾಡಿಸಿ ಇಟ್ಬಿಟ್ಟಿದ್ದೀನಿ ಗೈಸ್. ಅದನ್ನು ನೋಡೋಕೆ ಒಳ್ಳೆ ಮುಂಗ್ಸಿ ಕಣ್ಣಂಗೆ ಕಾಣ್ತಾವಳೆ. ಅದು ಏನು ಏನೇನು ಮುಂಗ್ಸಿದ್ದಂಗೆ ಐತೆ. ಅಯ್ಯಪ್ಪ ದೇವ್ರೆ. ಬಟ್ ಸೀನ್ ಏನಾಯ್ತು ಅಂತಂತಂದರೆ
ಈಗ ಇದಕ್ಕೆಲ್ಲ ಈಗ ಫುಡ್ಡು ಅದನ್ನೆಲ್ಲ ತೊಗೊಂಬಂತಂದರೆ ನಾರ್ಮಲ್ ಪ್ರೈಸೇ ಅದು. ಬಟ್ ಕಟ್ಟಿಂಗಿಗೆ ವಾಷಿಂಗಿಗೆ ಐತಲ್ಲ 1350 ಆಗಿಬಿಡ್ತು ಗೈಸ್. ನಾನು ಫಸ್ಟಿಗೆ ವಾಷಿಂಗ್ ವಿತ್ ಇರುತ್ತೆ ಅಂತ ಅಂದ್ಕೊಂಡ್ರೆ ವಾಷಿಂಗ್ ಇಲ್ಲ ಅದು. ಬಟ್ ಆಮೇಲೆ ನೋಡಿದ್ರೆ 1350 ಆಗಿಬಿಟ್ಟೈತೆ. ವೆರಿ ಎಕ್ಸ್ಪೆನ್ಸಿವ್ ಗೈಸ್. ನನಗೇನಾದ್ರೂ ಆಗಿಬಿಟ್ಟಿದ್ರೆ ಒಂದು 10 ಸತಿ ಕಟಿಂಗ್ ಮಾಡಿಸ್ಕೊಂಡ್ಬಿಡ್ತಿದ್ದೆ ನಾನು. ಬಟ್ ವೆರಿ ಎಕ್ಸ್ಪೆನ್ಸಿವ್ ಗೈಸ್. ನೋಡಿ ಗೈಸ್, ಒಳ್ಳೆ ಮುಂಗ್ಸಿ ಆ ಶೇಪೇ ಚೇಂಜ್ ಆಗಿಬಿಟ್ಟೈತೆ ಗೈಸ್ ಅದು. ರುಬಿ ಗೈಸ್, ಇವಾಗ ಇಂಟರ್ವ್ಯೂಗೆ ಹೋಗಿ ಬಂದು ಊಟ ಮಾಡ್ಕೊಂಡು ಈಗ ಊರಿಗೆ ಹೋಗ್ತಾಯಿದ್ದೀನಿ. ಎಲ್ಲ ಲಗೇಜ್ ರೆಡಿಯಾಗಿದೆ. ಇದಕ್ಕೂ ಮುಂಚೆ ಏನಪ್ಪ ಅಂತಂದರೆ ಈ ಇಂಟ್ರ್ಯೂಗೆ ಹೋಗಿದ್ನಲ್ಲ ಗೈಸ್, ಹೋಪ್ಲಿ ಏನೋ ಒಂದು ಸಿಗುತ್ತೆ ಕೆಲಸ ಅಂತಂತ ಹೋಗಿದ್ದೆ. ಬಟ್ ಬ್ಯಾಡ್ ಲಕ್ ಸಿಗಲಿಲ್ಲ. ಇಟ್ಸ್ ಓಕೆ. ಬಟ್ ಖುಷಿ ವಿಚಾರ ಏನಪ್ಪ ಅಂತಂತಂದರೆ ನಮ್ಮ ಊರಿಂದ ನಮ್ಮ ಗ್ಯಾಂಗು ಅಂತಂದರೆ ನನಗಿಂತ ಸ್ವಲ್ಪ ದೊಡ್ಡವರೇ ಇರೋದು ಫ್ರೆಂಡ್ಸ್ ಜಾಸ್ತಿ. ಅವರು ಈಗ ಟ್ರಿಪ್ ಪ್ಲ್ಯಾನ್ ಮಾಡೋರೆ. ಬಟ್ ಎಲ್ಲಿಗೆ ಏನಂತ ಗೊತ್ತಿಲ್ಲ. ಬಟ್ ಟ್ರಿಪ್ ಪ್ಲ್ಯಾನ್ ಮಾಡೋರೆ, ಹೋಗಬೇಕು. ಮತ್ತು ಫೋನ್ ಮಾಡಿದಾಗ ಅಷ್ಟೇ ಹೇಳಿದ್ದು, ಬರಬೇಕು ಅಷ್ಟೇ, ಏನು ಹೇಳಂಗಿಲ್ಲ, ಬರಬೇಕಷ್ಟೇ ಅಂತಂತಂದ್ರೆ ಓಕೆ. ನಾನು ಇವಾಗ ಫುಲ್ಲು ಲಗೇಜ್ನೆಲ್ಲ ಪ್ಯಾಕ್ ಮಾಡಿ ಹೋಗ್ತಾಯಿದ್ದೀನಿ. ಇವಾಗ ಇಲ್ಲಿಂದ ನಾನು ಆಟೋ ಬುಕ್ ಮಾಡಿದ್ದೀನಿ, ಇನ್ನೊಂದು 5 ಮಿನಿಟ್ಸ್ ಬರ್ತಾಯಿದೆ. ಅದು ಬಿಟ್ಬಿಟ್ರೆ ಈಗ ನಮ್ಮ ಪಯಣ ಈಗ ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ದಾವಣಗೆರೆ ಬಸ್ ಹತ್ತಿ ನಮ್ಮೂರ ಕಡೆಗೆ ಹೋಗೋದು ಗೈಸ್, ಅಷ್ಟೇ. ಲೆಟ್ಸ್ ಗೋ. ಆಟೋ ಬುಕ್ ಮಾಡಿದ್ನಲ್ಲ, ಬೈ ಮಿಸ್ಸಾಗಿ ಅವ್ರ ಪಕ್ಕದ ಹೋಗ್ಬಿಟ್ಟಿದ್ದಾರೆ. ಹೇಳಿದ್ದೀನಿ ಬರ್ತಾರೆ. ಅದು ಬಿಟ್ಟರೆ ಈಗ ನಾನು ಫಸ್ಟು ದಾವಣಗೆರೆಯಿಂದ ಬಂದ ತಕ್ಷಣ ಇದು ನನ್ನ ಡ್ಯೂಕ್ನ ಸರ್ವಿಸಿಗೆ ಬಿಡಬೇಕು. 2-3 ವಾರ ಆಯಿತು ಹೊಡೆದೇ ಇಲ್ಲ. ಫಸ್ಟು ಬಂದ ತಕ್ಷಣ ಸರ್ವಿಸಿಗೆ ಬಿಟ್ಬಿಟ್ಟು ಹೆವಿ ಧೂಳು ಕುಂತ್ಬಿಟ್ಟೈತೆ ಗೈಸ್. ಅಯ್ಯೋ, ಮೇನ್ ರೋಡ್ ಆಗಿಬಿಡ್ತೈತೆ ಇದು. ಇಲ್ಲಿ ಒಂದು ವಾರ ನಿಲ್ಲಿಸಿದ್ರೆ ಸಾಕು, ಹಂಗೆ ಫುಲ್ ಎಲ್ಲ ಧೂಳು ಮೇಲೆ ಧೂಳು. ಅಲ್ಲೊಂದು ಹುಲಿ ಐತೆ, ಆ ಹುಲಿನ ಒಂದು ಲಾಗ್ ಒಳಗೆ ರಿವ್ಯೂ ಮಾಡ್ತೀನಿ. ನನ್ನ ಫ್ರೆಂಡ್ ಸರ್ಕಲಿಗೆ ಗೊತ್ತೈತೆ. ಅದು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಯೂಟ್ಯೂಬ್ ಒಳಗೆ ಒಂದು ಸತಿ ಬಿಡ್ತೀನಿ ಅದರದ್ದು. ಇದು ಆ್ಯಕ್ಚುಲಿ ನನ್ನ ಡ್ರೀಮ್ ಬೈಕು. ಬಿಡ್ತೀನಿ ಒಂದಲ್ಲ ಒಂದು ದಿವಸ. ಎಷ್ಟೋ ನಂದೇ ಅಂತಲ್ಲ, ಎಷ್ಟೋ ಹುಡುಗರು ಡ್ರೀಮ್ ಬೈಕ್ ಅದು. ಗಾಯ್ಸ್, ಇವಾಗ ಮೆಜೆಸ್ಟಿಕ್ಕಿಗೆ ಬಂದು ಬಸ್ಸಲ್ಲಿ ಕೂತ್ಕೊಂಡು ಟಿಕೆಟ್ ತೊಗೊಂಡಿದ್ದೀನಿ. ಗಾಯ್ಸ್, ನನಗೊಂದು ಆಸೆ ಏನಪ್ಪ ಅಂತಂದರೆ, ಇವಾಗೇನು ನಾನು ಬೆಂಗಳೂರು ಟು ದಾವಣಗೆರೆ ಹೋಗ್ತಾ ಇದ್ದೀನಲ್ಲ, ಅದೇ ಥರ ನಾನು ಒಂದಲ್ಲ ಒಂದು ದಿವಸ ನಾನು ಕಾರಲ್ಲಿ ಹೋಗಬೇಕು. ಇದೇ ಬೆಂಗಳೂರು ಟು ದಾವಣಗೆರೆ. ಬಟ್ ಹೋಗಿಲ್ಲ ಅಂತಲ್ಲ, ನನ್ನ ಡ್ರೀಮ್ ಕಾರಲ್ಲಿ ಅಂತಂದರೆ ನಾನು ದುಡ್ಡು ಸಂಪಾದನೆ ಮಾಡಿ ತೊಗೊಂಡು ನನ್ನದೊಂದು ಡ್ರೀಮ್ ಕಾರ್ ತೊಗೊಂಡು ಆ ಕಾರಲ್ಲಿ ನಾನು ಇಲ್ಲಿದ್ದ ಅಲ್ಲಿಗೆ ಹೋಗ್ಬೇಕು. ಅದೊಂದು ನಂದು ಆಸೆ ಐತೆ ಗೈಸ್. ಬಟ್ ಮಾಡೋದ ಮುಂದೆ ಒಂದಲ್ಲ ಒಂದು ದಿವಸ ಆಗಲಿ, ಬೇಗನೆ ಆಗಲಿ. ಫೈನಲಿ ಊರಿಗೆ ಬಂದೆ. ಬಸ್ ಸ್ಟ್ಯಾಂಡ್ ಹತ್ರನೇ ಇದ್ದೀನಿ. ಇವಾಗ ಏನಪ್ಪ ಮ್ಯಾಟ್ರ್ ಅಂತಂದರೆ, ನಮ್ಮ ಅಮ್ಮಗೆ ಫೋನ್ ಮಾಡಿದ್ದೀನಿ. ಲಗೇಜ್ ಹೆವಿ ವೇಟ್ ಐತೆ ಗೈಸ್. ಸೊ ಹಂಗಾಗಿ ನಮ್ಮ ಅಮ್ಮಗೆ ಫೋನ್ ಮಾಡಿದ್ದೀನಿ. ನೆಕ್ಸ್ಟ್ ಅವ್ರು ಬಂದ ತಕ್ಷಣ ಮನೆ ಕಡೆಗೆ ಹೋಗಿ 9 ಕಾಲಾಗೈತೆ. ಇವಾಗ ಮನೆಗೆ ಬಂದೆ. ಇವಾಗ ನಾವು ಟ್ರಿಪ್ಗೆ ಬೆಳಗ್ಗೆ ಹೋಗೋದು ಅಂದ್ಕೊಂಡಿದ್ವಿ. ಬಟ್ ಅರುಣಣ್ಣ ಫೋನ್ ಮಾಡಿ 11 ಗಂಟೆಗೆ ಹೋಗಬೇಕು ಅಂತ ಹೇಳೋರೆ. ಈಗ ನನಗೆ 2 ಅವರ್ ಟೈಮ್ ಐತೆ. ಅಷ್ಟರಲ್ಲಿ ನಾನು ಫೋನ್ ಚಾರ್ಜ್ ಹಾಕ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟು ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ನೋಡಿರಿ, ನಮ್ಮಮ್ಮ ನನಗೆ ಊಟ ಎಲ್ಲ ಕೊಟ್ಟವ್ರೆ. ಹೂವು ನೋಡಿರಿ, ಸಲಾಡು, ಚಟ್ನಿ ಪುಡಿ, ರೊಟ್ಟಿ, ಮೊಸರು ಸಖತ್ತಾಗಿ ಹಾಕ್ಕೊಟ್ಟವ್ರೆ ಗೈಸ್. ಇನ್ನೂ ಏನೇನೋ ತರ್ತಾನೆ ಏನಿದು? ಇದೇನಿದು? ಪಚ್ಚಪುಳಿ. ಏನ ಪಚ್ಚಪುಳಿನಾ? ಪಚ್ಚಪುಳಿ ಸಾಂಬಾರ್ ಅಂದರೆ ಸಾಂಬಾರ್, ಪಚ್ಚಪುಳಿ ಸಾಂಬಾರ್. ಏನೋ ಪಚ್ಚಪುಳಿ ಸಾಂಬಾರು ಅಂತ ಗೈಸ್. ಇದು ಯಾವ ಊರಿದ್ದು ಏನೋ ಗೊತ್ತಿಲ್ಲ ಸಾಂಬಾರು. ಹೊಸ ಪ್ರಯೋಗಗಳೆಲ್ಲ ನಮ್ಮ ಮೇಲೆ ಮಾಡ್ತಾರೆ. ಓಕೆ, ಬನ್ನಿ ಹೋಗೋ. ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಬನ್ನಿ. ಲಾಗಿಗೆ ಹಾಯ್ ಅಂತ ಹೇಳಿ. ಇದು ಹಾಯ್ ಅಂತ ಹೇಳಿ. ಹಾಯ್ ಫ್ರೆಂಡ್ಸ್ ಅಂತ ಹೇಳಿ. ಊಟ ಆಯ್ತಾ ಕೇಳು. ಇಲ್ಲಿ ಫಸ್ಟ್ ಕೇಳಿಲ್ಲ. ಅದು ಬಿಡು, ಅದು ಇಲ್ಲಿ ಹಾಕೋಣದು. ಅದು ಬಿಡು. ನೀನು ಮಾತಾಡು. ಇಲ್ಲಿ ನೋಡಿ ಮಾತಾಡು. ಇಲ್ಲಿ ನೋಡು. ಹಾಯ್ ಫ್ರೆಂಡ್ಸ್. ಆಮೇಲೆ ತೋರಿಸ್ತೀನಿ ನೀನು. ಬಾಯ್ ಅಮ್ಮ. ಬಾಯ್ ಹೇಳು. ಆರಾಧ್ಯ ಬಾಯ್ ಹೇಳು. ಬಾಯ್ 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 ಹೇಳು. ಬಾಯ್ ಹೇಳು. ಬನ್ನಿ ಹೋಗೋಣ. ಆಲ್ರೆಡಿ ಪಿಕ್ ಮಾಡೋಕ್ಕಲ್ಲೇ ಅಲ್ಲಿ ರೋಡಲ್ಲಿ ಅವರೇ.
ಫೈನಲಿ ಹರಿಶಣ್ಣನೂ ಬಂತು. ಈಗ ಎಲ್ಲರೂ 5 ಜನನು ಆಯ ಅಣ್ಣ ಹರಿಶಣ್ಣ ಲಾಗಿ ಗಾಯ. ನಮಸ್ತೆ ಎಲ್ಲರಿಗೂ. ಹಾಂ ಗೈಸ್ ಈಗ ಎಲ್ಲರೂ ಫುಲ್ಲು ಪ್ಯಾಕ್ ಆಗಿ ಊರು ಬಿಡೋ ಸಮಯ. ಬರೀ ಊರು ಬಿಡೋಣ. ಸೊ ಗೈಸ್ ಇವಾಗ 3 ಗಂಟೆ ಆಗೈತೆ ನೈಟು. ಇಲ್ಲಿ ಒಂದು ಲಾಡ್ಜಿಗೆ ಬಂದು ಅಲ್ಲೇ ಆಲ್ಟ್ ಆಗಿದ್ದೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗೋಸ್ಕರ ನನ್ನ ಫಾಲೋ ಮಾಡಿ. Thanks for watching. Lots of love. Take care. Bye bye. See you in the next vlog, guys. Bye bye.